ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡಿದ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಜರ್ಮನಿ ಏಕೀಕರಣದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಜರ್ಮನಿ ಏಕೀಕರಣ ಪ್ರಾರಂಭ ಮಾಡಿದ ಮುಂಚಿತವಾಗಿ ಈ ಹಿಂದೆ ತರಗತಿಯೊಳಗೆ ಇಟಲಿ ಏಕೀಕರಣ, ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಈ ಹಿಂದೆ ತರಗತಿಯೊಳಗೆ ಚರ್ಚೆ ಮಾಡ್ತಾ ಹೋದ್ವಿ. ಇವತ್ತಿನ ತರಗತಿ ಕೊನೆಯ ಒಂದು ತರಗತಿ ಆಗ್ತಾ ಹೋಗ್ತೈತಿ. ಜರ್ಮನಿ ಏಕೀಕರಣದ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡ್ತೇವೆ. ಅಂದರೆ 19ನೇ ಶತಮಾನದ ಆದಿ ಭಾಗದ ಅಂದರೆ ಪ್ರಾರಂಭದೊಳಗೆ ಆ ಜರ್ಮನಿ ಅನೇಕ ಸ್ವತಂತ್ರ ರಾಜ್ಯಗಳಾಗಿ ಏನಾಗಿತ್ತು, ವಿಭಾಗ ಆಗಿತ್ತು. ಅವುಗಳಲ್ಲಿ ಉಂಟೇಬರ್ಗ್, ಬವೇರಿಯಾ, ಬೆಡಾನ್ ಮತ್ತು ಎಸ್ಗಳು ಅತ್ಯಂತ ಬಲಶಾಲಿಗಳಾಗ್ತಾ ಹೋಗ್ತವು. ಉಳಿದವು ಚಿಕ್ಕವಾಗಿರೋದನ್ನು ಕಾಣ್ತಾ ಹೋಗ್ತವೆ. ಅನೇಕ ವೇಳೆ ಅವು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಪರಸ್ಪರ ಕಾದಾಡ್ತಾ ಇತ್ತು. ಈ ಒಂದು ರಾಜ್ಯಗಳು ರಾಜಕೀಯವಾಗಿ ಬಲ ಏನಾಗ್ತಾ ಹೋಗ್ತು ಮತ್ತು ಆರ್ಥಿಕವಾಗಿ ಹಿಂದುಳ್ತಾ ಇತ್ತು. ಈ ಪ್ರಸ್ತುತ ಪರಿಸ್ಥಿತಿಯಿಂದ ಆ ಜನರು ಏನು ಮಾಡ್ತಾ ಹೋಗ್ತಿದ್ರು, ಅಸಮಾಧಾನಗೊಂಡಿದ್ದಂಥ ಸುಧಾರಣೆಗಳಿಗೆ ಆತುರ್ತಾ ಇದ್ರು. ಅಂದ್ರೆ ಹೊಸದಾದ ಸುಧಾರಣೆಗಳು ಬರ್ತಾವೆ ಏನಂತಂದು ಕಾಯ್ಕೊಳ್ತಾ ಇದ್ರು. ಯಾರು? ಈ ಜರ್ಮನಿಯ ಜನ. ಜೊತೆಗೆ ಈ ಫ್ರಾನ್ಸಿನ ಮಹಾಕ್ರಾಂತಿಯು ಆ ಜರ್ಮನ್ನರ ಒಂದು ರಾಷ್ಟ್ರ ಪ್ರಜ್ಞೆಯನ್ನು ಕೆರಳ್ತಾ ಹೋಗ್ತೈತಿ. ಏನು ಈ ಫ್ರಾನ್ಸಿನ ಮಹಾಕ್ರಾಂತಿಯ ಆದಂಥ ನಂತರದಲ್ಲಿ ಇಟಲಿಗೆ ಮಾರ್ಗದರ್ಶಿ ಆಗ್ತೈತಿ. ಅದೇ ರೀತಿ ಈ ಜರ್ಮನಿಯರು ಕೂಡ ಒಂದು ರೀತಿಯ ರಾಷ್ಟ್ರ ಪ್ರಜ್ಞೆಯನ್ನು ಕೆರಳಿಸ್ತಾ ಹೋಗ್ತೈತಿ. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಆ ರಾಜ್ಯಗಳಲ್ಲಿನ ಜನರು ರಾಷ್ಟ್ರೀಯ ಏಕತೆಗಾಗಿ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಸುಧಾರಣೆಗಳಿಗಾಗಿ ಆಗ್ರಹವನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಆಸ್ಟ್ರಿಯಾ ದೇಶದ ನಾಯಕತ್ವದಲ್ಲಿ ಒಂದು ಜರ್ಮನ್ ರಾಜ್ಯಗಳು ಸಂಘ ಏರ್ಪಡ್ತಾ ಹೋಗ್ತೈತಿ. ಅಂದ್ರೆ ಆಸ್ಟ್ರಿಯಾ ದೇಶದೊಳಗೆ ನಾಯಕತ್ವದೊಳಗೆ ಏನಾಗ್ತೈತಪ್ಪ ಅಂದ್ರೆ ಒಂದು ಜರ್ಮನ್ ರಾಜ್ಯಗಳ ಸಂಘ ಏರ್ಪಡ್ತಾ ಹೋಗ್ತೈತಿ. ಆದರೆ ಆ ರಾಜ್ಯಗಳಲ್ಲಿನ ಅರಸರು ಮತ್ತು ತಮ್ಮ ಒಂದು ಸ್ವಾತಂತ್ರ್ಯವನ್ನು ಮತ್ತು ಅಸ್ತಿತ್ವದಲ್ಲಿದ್ದಂಥ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾಯಿದ್ರು. ಯಾರು? ಆ ಒಂದು ರಾಜ್ಯರು ತಮ್ಮ ಒಂದು ಸ್ವಾತಂತ್ರ್ಯವನ್ನು, ಅಸ್ತಿತ್ವದಲ್ಲಿರುವಂಥ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಜರ್ಮನಿಯ ದೇಶ ಆ ಪ್ರೇಮಿಗಳು ಮತ್ತು ರಾಷ್ಟ್ರವಾದಿಗಳ ಒಂದು ಪ್ರಜಾಸತ್ಯ ಸಂಸ್ಥೆಗಳಿಗಾಗಿ ಮತ್ತು ಜರ್ಮನಿಯ ಒಂದು ಏಕೀಕರಣಕ್ಕಾಗಿ ಆ ಚಳುವಳಿಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಆದರೆ ಯಾವ ಒಂದು ಚಳುವಳಿಗಳನ್ನು ಅಡಗ್ತಾ ಹೋಗ್ತಾರೆ. ಏನಪ್ಪ, ಈ ಒಂದು ಜರ್ಮನಿ ಏನು ಮಾಡ್ತಿರ್ತಾರೆ, ಆ ಜರ್ಮನಿ ದೇಶ ಪ್ರೇಮಿಗಳು ಮತ್ತು ರಾಷ್ಟ್ರವಾದಿಗಳು ಆ ಪ್ರಜಾಸತ್ಯ ಸಂಸ್ಥೆಗಳಾಗಿ ಅನೇಕ ಜರ್ಮನಿಯ ಏಕೀಕರಣಕ್ಕಾಗಿ ಚಳುವಳಿಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಆದರೆ ಆ ಚಳುವಳಿಗಳನ್ನು ಏನು ಮಾಡ್ತಾ ಹೋಗ್ತಾರೆ, ದಮನವನ್ನು ಮಾಡ್ತಾ ಹೋಗ್ತಾರೆ ಹಾಗೂ ಕ್ರಾಂತಿಕಾರಿಗಳಿಗೆ ದೇಶ ಬಿಟ್ಟು ಓಡಿ ಹೋಗ್ತಾರೆ. ಜೊತೆಗೆ ಆ ಪ್ರಶ್ಯ ಈ ಚಟುವಟಿಕೆಗಳಲ್ಲಿ ಒಂದು ಮಹತ್ವವಾದಂಥ ಪಾತ್ರವನ್ನು ವಹಿಸ್ತಾ ಹೋಗ್ತೈತಿ. ಅಂದ್ರೆ ಆರ್ಥಿಕ ಪ್ರಗತಿ ಮತ್ತು ಕೈಗಾರಿಕೀಕರಣ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾರೆ. ಯಾರು? ಪ್ರಶ್ಯ. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಜರ್ಮನಿ ದೇಶದೊಳಗೆ ಬಿಸ್ಮಾರ್ಕ್ನನ್ನು ನೋಡ್ತಾ ಹೋಗ್ತೀವಿ. ಈತನು ಈ ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಅಂತಂದು ಕರಿತಾ ಹೋಗ್ತೀವಿ. ಯಾರನ್ನ? ಅಟೋ ವಾನ್ ಬಿಸ್ಮಾರ್ಕ್ನನ್ನು ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಅಂತ ಕರಿತಾ ಹೋಗ್ತೀವಿ. ಇವನು ಪ್ರಷ್ಯಾ ರಾಜ್ಯದ ದೊರೆ 1ನೇ ವಿಲಿಯಮ್ನ ಮುಖ್ಯಮಂತ್ರಿಯಾಗಿದ್ದ. ಈತ ಬಿಸ್ಮಾರ್ಕ್ ಎಲ್ಲಿದ್ದಪ್ಪ ಅಂದ್ರೆ ಈ ಪ್ರಷ್ಯಾ ದೇಶದ 1ನೇ ವಿಲಿಯಮ್ಮನ ಮುಖ್ಯಮಂತ್ರಿಯಾಗಿದ್ದ. ಯಾರು? ಬಿಸ್ಮಾರ್ಕ್. ಜೊತೆಗೆ ಈತನ ಬಿಸ್ಮಾರ್ಕನ ಬಗ್ಗೆ ನೋಡೋದಾದ್ರೆ ಈತೊಬ್ಬ ಸರ್ಕಾರಿ ನೌಕರನಾಗಿತ್ತು. ಯಾರು? ಈ ಬಿಸ್ಮಾರ್ಕ್ ಗೌರ್ಮೆಂಟ್ ಜಾಬ್ ಇರೋನಾಗಿದ್ದ. ಆ ಜರ್ಮನಿಯ ಶಾಸನ ಸಭೆಯ ಡಯಟ್ನ ಸದಸ್ಯನಾಗಿದ್ದ. ನಮ್ಮ ಭಾರತ ದೇಶದೊಳಗೆ ಶಾಸನ ಸಭೆಯನ್ನು ಸಂಸತ್ ಅಂತ ಕರಿತೇವೆ. ಆ ಜರ್ಮನಿ ದೇಶದೊಳಗೆ ಏನಂತ ಕರಿತಾವಪ್ಪ ಅಂದ್ರೆ ಡಯಟ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತಾ ಹೋಗ್ತೀವಿ? ಡಯಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಆ ಡಯಟಿನ ಒಂದು ಸದಸ್ಯನಾಗಿ ಆ ವಿದೇಶಗಳಲ್ಲಿ ರಾಯಭಾರಿಯಾಗಿ ವೃತ್ತಿಯನ್ನು ಆರಂಭ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವನು ಅನೇಕ ಆಸ್ಟ್ರಿಯಾ ನಾಯಕತ್ವದಲ್ಲಿನ ಜರ್ಮನ್ ರಾಜ್ಯಗಳ ಸಂಘದ ಕಾರ್ಯವೈಖರಿಗಳ ಬಗ್ಗೆ ಸೂಕ್ಷ್ಮ ಪರಿಚಯವನ್ನು ಹೊಂದಿದ್ದ. ಜೊತೆಗೆ ಈ ಆಸ್ಟ್ರಿಯಾ, ಫ್ರಾನ್ಸ್, ರಷ್ಯಾಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿ ಅವುಗಳ ಒಂದು ಬಲಾಬಲಗಳನ್ನು ತಿಳ್ಕೊಂಡಿದ್ದ. ಯಾರು? ಬಿಸ್ಮಾರ್ಕ್. ಅಂದ್ರೆ ಆಸ್ಟ್ರಿಯಾ, ಫ್ರಾನ್ಸ್, ರಷ್ಯಾ ದೇಶಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದ. ಆ ರಾಯಭಾರಿಯಾಗಿ ಕೆಲಸ ಮಾಡಿದ ಸಂದರ್ಭದೊಳಗೆ ಅವುಗಳ ಒಂದು ಬಲಾಬಲಗಳನ್ನು ತಿಳಿದಿದ್ದ. ಯಾರು? ಈತ ಬಿಸ್ಮಾರ್ಕ್.
ಆ ಜರ್ಮನಿಯ ಏಕೀಕರಣವನ್ನು ಸಾಧಿಸಲು ಪ್ರಷ್ಯಾ ಒಂದೇ ಸಮರ್ಥಶಾಲಿ ಎಂಬುದನ್ನು ಮನಗಂಡಿತು. ಯಾರು? ಬಿಸ್ಮಾರ್ಕ್. ಹಾಗೂ ಪ್ರಷ್ಯಾವನ್ನು ಜರ್ಮನಿಯಲ್ಲಿ ಅಗ್ರ ರಾಜ್ಯವನ್ನಾಗಿ ಮಾಡಬೇಕೆಂದು ಅಪೇಕ್ಷೆಯನ್ನು ಪಡ್ತಾ ಹೋಗ್ತಾನೆ. ಈ ಉದ್ದೇಶದ ಒಂದು ಸಾಧನೆಗಾಗಿ ಅವನ ಒಂದು ಗುರಿಗಳು ಎರಡು ಬಗೆಯಾಗಿತ್ತು. ಒಂದು, ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗೊಟ್ಟಬೇಕು. ಒಂದನೇದು ಇಟಲಿ ದೇಶದ ಆಸ್ಟ್ರಿಯಾವನ್ನು ತೋರಿಸಿರ್ತಾರೆ, ಮತ್ತು ಈ ಜರ್ಮನಿ ದೇಶದವರು ಈ ಆಸ್ಟ್ರಿಯಾವನ್ನು ಏನು ಮಾಡಬೇಕು? ರಾಜ್ಯಗಳ ಸಂಘದಿಂದ ಹೊರಗಿಡಬೇಕು. ಎರಡನೇದು, ಜರ್ಮನಿಯಲ್ಲಿ ಹೀನವಾಗಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋಕ್ಕಿಂತ ಆ ಜರ್ಮನಿಯನ್ನು ಪ್ರಷ್ಯಾಮಯವಾಗಿ ಮಾಡುವುದು. ಅಂದರೆ ಪ್ರಷ್ಯಾದ ಸಂಸ್ಕೃತಿ, ಸಂಪ್ರದಾಯ, ಆಡಳಿತ ಮತ್ತು ಸೈನಿಕ ಬಲವನ್ನು ಜರ್ಮನಿ ದೇಶಕ್ಕೆಲ್ಲ ವಿಸ್ತರಣೆ ಮಾಡ್ತಾರೆ. ಒಂದೇದು ಅವನು ಎರಡು ಗುರಿ ಹಾಕ್ಯಂದೈತೆ. ಏನಪ್ಪ ಅಂದ್ರೆ, ಒಂದೇದು ಆಸ್ಟ್ರಿಯಾವನ್ನು ಒಂದು ಜರ್ಮನ್ ರಾಜ್ಯಗಳ ಸಂಘದಿಂದ ಹೊರಗೆ ಕಳಿಸ್ಬೇಕು. ಇಲ್ಲಕ್ಕಂದ್ರೆ ಆ ಜರ್ಮನಿಯಲ್ಲಿ ತನ್ನ ಒಂದು ವ್ಯಕ್ತಿತ್ವವನ್ನು ಕಳೆದುಕೊಳ್ಳೋಕ್ಕಿಂತ ಮುಂಚೆ ಆ ಜರ್ಮನಿಯನ್ನೇ ಪ್ರಶಾಮಯವಾಗಿ ಮಾಡಬೇಕು. ಅಂದ್ರೆ ಆ ಪ್ರಶಾ ದೇಶ ಸಂಸ್ಕೃತಿ, ಸಂಪ್ರದಾಯ, ಆಡಳಿತ ಯಂತ್ರ ಮತ್ತು ಸೈನಿಕ ಬಲವನ್ನು ಜರ್ಮನಿ ದೇಶಕ್ಕೆಲ್ಲ ವಿಸ್ತರಣೆ ಮಾಡ್ತಾ ಹೋಗ್ಬೇಕು. ಯಾರ್ದು? ಈ ಒಂದು ಬಿಸ್ಮಾರ್ಕನ ಒಂದು ಎರಡು ಗುರಿ ಆಗಿರ್ತಾವೆ. ಜೊತೆಗೆ ಈ ಬಿಸ್ಮಾರ್ಕ್ ಒಂದು ಜರ್ಮನಿಯ ಸಮಸ್ಯೆಗಳನ್ನು ಬಗೆಹರಿಸಲು ಒಂದು ತತ್ವವನ್ನು ಹೇಳ್ತಾ ಹೋಗ್ತಾನೆ. ಏನಪ್ಪ ಅಂದ್ರೆ, ರಕ್ತ ಮತ್ತು ಕಬ್ಬಿಣ ಅಂತಂದು ಒಂದು ತತ್ವ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಮಗೆ ಈ ಜರ್ಮನಿಯ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಪ್ಪ ಅಂದ್ರೆ ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯ ಅಂತಂದು ಹೇಳ್ತಾ ಹೋಗ್ತಾನೆ. ಅಂದ್ರೆ ರಕ್ತ ಮತ್ತು ಕಬ್ಬಿಣ ತತ್ವ ಅಂದ್ರೆ ಏನಪ್ಪ ಅಂದ್ರೆ ಯುದ್ಧ ನೀತಿ, ಅಂದರೆ ಡೈರೆಕ್ಟ್ ಯುದ್ಧ ಮಾಡೋದಂತ ಹೇಳ್ತಾ ಹೋಗ್ತಾನೆ. ಯಾರು? ಬಿಸ್ಮಾರ್ಕ್. ಈ ಯುದ್ಧ ನೀತಿಯ ಮೂಲಕವೇ ಅದನ್ನು ಒಂದು ನಾವು ಪಡ್ಕೊಳ್ಳೋದಂತ ಹೇಳ್ತಾರೆ. ಹಾಗಾಗಿ ಅವನು ಏನು ಮಾಡ್ತಾ ಹೋಗ್ತಾನೆ? ಒಂದು ಬಲವಾದಂಥ ಸೈನ್ಯವನ್ನು ಕಟ್ತಾ ಹೋಗ್ತಾನೆ. ಅವನ ಒಂದು ಮುಂದಿನ ಗುರಿ ಏನಪ್ಪ ಅಂದ್ರೆ, ಒಂದೇದು ಆಸ್ಟ್ರಿಯಾವನ್ನು ಜರ್ಮನ್ ರಾಜ್ಯಗಳಿಂದ ಹೊರಗೆ ದಬ್ಬಬೇಕು. ಯಾವುದು? ಆಸ್ಟ್ರಿಯಾ ದೇಶವನ್ನು. ಜೊತೆಗೆ ಆ ಡೆನ್ಮಾರ್ಕ್ನ ಆಳ್ವಿಕೆಗೆ ಒಳಪಟ್ಟಿದ್ದ ಎರಡು ಸಣ್ಣ ರಾಜ್ಯಗಳಾಗಿ ಶೆಲ್ಸ್ವಿಕ್, ಆಲ್ಸ್ಟೈನನ್ನು ಬಿಸ್ಮಾರ್ಕ್ನು ಸೇರಿಸ್ಕೊಳ್ಬೇಕಂತ ಅಪೇಕ್ಷೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಈ ಡೆನ್ಮಾರ್ಕ್ನೊಳಗೆ ಆಳ್ವಿಕೆ ಒಳಪಟ್ಟಂಥ ಎರಡು ಸಣ್ಣ ರಾಜ್ಯಗಳದು ಶೆಲ್ಸ್ವಿಕ್, ಆಲ್ಸ್ಟೈನನ್ನು ಬಿಸ್ಮಾರ್ಕ್ನು ಏನು ಮಾಡ್ತಾ ಹೋಗ್ತಾನೆ? ತನ್ನ ರಾಜ್ಯಕ್ಕೆ ಸೇರಿಸ್ಕೋಬೇಕಂದು ಅಪೇಕ್ಷೆಯನ್ನು ಪಡ್ತಾ ಹೋಗ್ತಾನೆ. ಏನು ಮಾಡ್ತಾ ಹೋಗ್ತಾನೆ? ಆಸ್ಟ್ರಿಯಾ ಜೊತೆಗೂಡಿ ಆ ಡೆನ್ಮಾರ್ಕಿನ ಮೇಲೆ ಯುದ್ಧ ಮಾಡಿ ಅವುಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಎಲ್ಲಿ? ಆಸ್ಟ್ರಿಯನ್ನು ಕರ್ಕೊಂಡು ಡೆನ್ಮಾರ್ಕ್ ಮೇಲೆ ಯುದ್ಧ ಮಾಡ್ತಾನೆ. ಅಲ್ಲಿ ಏನು ಮಾಡ್ತಾ ಹೋಗ್ತಾನೆ? ಇವೆರಡೂ ತನ್ನ ಒಂದು ವಶಕ್ಕೆ ಪಡಿಸ್ಕೊಳ್ತಾ ಹೋಗ್ತಾನೆ. ಆನಂತರ ಬಿಸ್ಮಾರ್ಕ್ ಇಟಲಿಯೊಡನೆ ಒಂದು ಒಪ್ಪಂದ ಮಾಡ್ಕೊತಾನೆ. ಏನಂತ ಒಪ್ಪಂದ ಮಾಡ್ಕೊತಾನಪ್ಪ ಅಂದ್ರೆ, ಆಸ್ಟ್ರಿಯಾದೊಡನೆ ಯುದ್ಧವಾದರೆ ಅದರ ಬೆಂಬಲವನ್ನು ಬಯಸಿದನು. ಅಂದ್ರೆ ಅವರೊಂದು ಒಪ್ಪಂದ ಏನಪ್ಪ ಅಂದ್ರೆ, ಈ ಇಟಲಿಯೊಡನೆ ಒಪ್ಪಂದ ಮಾಡ್ಕೊಂಡು ಏನಪ್ಪ, ಆಸ್ಟ್ರಿಯಾದೊಡನೆ ಏನಾದರೂ ಯುದ್ಧ ಆದಪ್ಪ ಅಂದ್ರೆ ಅದರ ಬೆಂಬಲವನ್ನು ನಾ ಬಯಸ್ತಾ ಹೋಗ್ತೇನೆ. ಅಂದ್ರೆ ಆಸ್ಟ್ರಿಯಾದ ಜೊತೆಗೆ ಏನಾದ್ರು ಯುದ್ಧ ಆತಪ್ಪ ಅಂದ್ರೆ ಅದ್ರ ಬೆಂಬಲ ನಾನು ಇರ್ತಾನಪ್ಪ ಅಂತಂದು ಇಟಲಿ ದೇಶದೊಡನೆ ಏನು ಮಾಡ್ತಾ ಹೋಗ್ತಾನೆ? ಒಪ್ಪಂದವನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಈ ಸುಸಜ್ಜಿತವಾದಂಥ ಜರ್ಮನಿ ಸೈನ್ಯಗಳು ಆಸ್ಟ್ರಿಯಾವನ್ನು ಸೋಲಿಸಿ 1866 ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಯಾವಾಗ? 1866 ಉತ್ತರ ಜರ್ಮನ್ ರಾಜ್ಯಗಳ ಸಂಘವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಆ ಪ್ರಷ್ಯಾದ ದೊರೆಯನ್ನು ವಂಶ ಪಾರಂಪರ್ಯವಾಗಿ ಈ ರಾಜ್ಯ ಸಂಘದ ಒಂದು ಮುಖ್ಯಸ್ಥನನ್ನಾಗಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನು ಮಾಡ್ತಾ ಹೋಗ್ತಾರಪ್ಪ? ಈ ಪ್ರಷ್ಯಾದ ದೊರೆ ಈ ಏನು ಅವರು ಜರ್ಮನಿ ಏಕೀಕರಣದ ಶಿಲ್ಪಿ ಬಿಸ್ಮಾರ್ಕ್ ಏನಪ್ಪ ಅಂದ್ರೆ ಒಂದೇದು ಆಸ್ಟ್ರಿಯಾವನ್ನು ಹೊರಗೆ ತಪ್ಪಬೇಕು. ಇಲ್ಲಕ್ಕಂದ್ರೆ ಏನಾದರೂ ವ್ಯಕ್ತಿತ್ವವನ್ನು ಏನು ಜರ್ಮನಿಯನ್ನು ಪ್ರಶ್ಯಾತರನ್ನ ಮಾಡ್ಬೇಕಂತ ಒಂದೇದು. ಹಾಗಾಗಿ ಏನು ಮಾಡ್ತಾ ಹೋಗ್ತಾನೆ? ಈ ಒಂದು ಉತ್ತರ ಜರ್ಮನ್ ರಾಜ್ಯಗಳ ಸಂಘ ರಚನೆ ಆಗಿ ಮ್ಯಾಕ ಆ ಪ್ರಷ್ಯಾದ ದೊರೆಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ಒಂದು ರಾಜ್ಯದ ಒಂದು ಮುಖ್ಯಸ್ಥನನ್ನಾಗಿ ಮಾಡ್ಕೊಳ್ತಾ ಹೋಗ್ತಾನೆ. ಈ ಆಸ್ಟ್ರಿಯಾವನ್ನು ಜರ್ಮನಿಯ ನೆಲದಿಂದ ಹೊರದೂಡಿದ ನಂತರ ಆ ಜರ್ಮನಿ ಏಕೀಕರಣ ಪೂರ್ಣ ಆಗಲ್ಲ. ಅಲ್ಲಿ ಮತ್ತೇನು ಸಮಸ್ಯೆ ಬರ್ತಾವನ್ನು ನೋಡ್ತಾ ಹೋಗ್ಬೇಕು. ಅಂದ್ರೆ ಆ ಫ್ರಾನ್ಸಿಗೆ ಹೊಂದಿಕೊಂಡಂತೆ ಆ ದಕ್ಷಿಣದಲ್ಲಿದ್ದಂಥ 16 ಜರ್ಮನ್ ರಾಜ್ಯಗಳು ಆ ರಾಜ್ಯ ಸಂಘದಿಂದ ಹೊರಗೊಳ್ತಾ ಹೋಗ್ತವೆ. ಅಂದ್ರೆ ಆ ದಕ್ಷಿಣದೊಳಗೆ ಅಂದ್ರೆ ಫ್ರಾನ್ಸಿಗೆ ಏನು ಗಡಿ ಹಚ್ಕೊಂಡು ಹೊಂದಿಕೊಂಡು ಪಕ್ಕಕ್ಕಿರುವಂಥ ದಕ್ಷಿಣದಲ್ಲಿದ್ದಂಥ 16 ಜರ್ಮನ್ ರಾಜ್ಯಗಳು ರಾಜ್ಯ ಸಂಘದಿಂದ ಹೊರಗುಳಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಜರ್ಮನಿಯನ್ನು ಬಲಹೀನವಾಗಿಡುವುದೇ ಈ ಫ್ರಾನ್ಸಿನ ಚಕ್ರವರ್ತಿ 3ನೇ ನೆಪೋಲಿಯನ್ನ ಅಪೇಕ್ಷೆ ಆಗಿತ್ತು. ಅಂದ್ರೆ ಈ ಜರ್ಮನಿಯನ್ನು ಬಲಹೀನ ಮಾಡಬೇಕು. ಯಾರು? ಈ ಫ್ರಾನ್ಸಿನ ಚಕ್ರವರ್ತಿ ಆದಂಥ 3ನೇ ನೆಪೋಲಿಯನ್ನ ಒಂದು ಅಪೇಕ್ಷೆ ಆಗಿತ್ತು. ಹಾಗಾಗಿ ಈ ಜರ್ಮನಿಯ ಏಕೀಕರಣ ಪೂರ್ಣಗೊಳ್ಳಬೇಕಾದ್ರೆ ಫ್ರಾನ್ಸ್ನೊಡನೆ ಏನಾಗಬೇಕು? ಯುದ್ಧ ಅನಿವಾರ್ಯ ಅಂತಂದು ಕಂಡ್ಕೊಳ್ತಾವೆ. ಯಾರು? ಬಿಸ್ಮಾರ್ಕ್.
ಈಗ ಅಲ್ಲಿ ಉತ್ತರ ಜರ್ಮನ್ ರಾಜ್ಯಗಳ ಸಂಘ ರಚನೆ ಮಾಡ್ಕೊಂಡ್ರ. ಆದರೆ ದಕ್ಷಿಣದಲ್ಲಿದ್ದಂಥ ಫ್ರಾನ್ಸಿಗೆ ಹೊಂದಿಕೊಟ್ಟಂಥ 16 ಜರ್ಮನ್ ರಾಜ್ಯಗಳು ಅವೇನು ಉಳ್ಕೊಂಡಿದ್ವು. ಅಲ್ಲಿ ಯಾರಿದ್ರು? ಫ್ರಾನ್ಸಿನ ಚಕ್ರವರ್ತಿ ನೆಪೋಲಿಯನ್ ಇತ್ತು. ಯಾರು? 3ನೇ ನೆಪೋಲಿಯನ್. ಏನು ಜರ್ಮನಿಯನ್ನು ಏನು ಇಲ್ಲಂಗೆ ಮಾಡ್ಬೇಕಂತ ಅನ್ಕೊಂಡ. ಆದರೆ ಬಿಸ್ಮಾರ್ಕ್ ಅಂತಾನೆ, ಫ್ರಾನ್ಸಿನ ನೋಡಿ ನಾವು ಯುದ್ಧ ಮಾಡಲೇಬೇಕು, ಅನಿವಾರ್ಯ ಆಗಿಬಿಟ್ಟೈತಿ, ಈ ಯುದ್ಧ ಮಾಡಲಿಲ್ಲ ಕೆಲಸ ಆಗಲ್ಲ ಅಂತಂದು ಏನು ಮಾಡ್ತಾ ಹೋಗ್ತಾನೆ ಬಿಸ್ಮಾರ್ಕ್, ಯುದ್ಧದ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಆ ನೆಪೋಲಿಯನ್ ಆ ಪ್ರಷ್ಯಾದ ಮೇಲೆ ಯುದ್ಧ ಸಾರಿದಾಗ ಆ ದಕ್ಷಿಣ ಜರ್ಮನ್ ರಾಜ್ಯಗಳು ಅವನನ್ನು ಸೋಲಿಸ್ತಾ ಹೋಗ್ತಾನೆ. ಅಂದರೆ ಈ ನೆಪೋಲಿಯನ್ ಏನು ಮಾಡ್ತಾ ಹೋಗ್ತಾನೆ, ಆ ಪ್ರಷ್ಯಾದ ಮೇಲೆ ಯುದ್ಧ ಸಾರ್ತಾ ಹೋಗ್ತಾನೆ. ಆ ಒಂದು ಯುದ್ಧ ಸಾರಿದಂಥ ಸಂದರ್ಭದೊಳಗೆ ಆ ದಕ್ಷಿಣ ಜರ್ಮನ್ ರಾಜ್ಯಗಳು ಅವನನ್ನು ಸೋಲಿಸ್ತಾ ಹೋಗ್ತವೆ. ಇದರಿಂದಾಗಿ ಆ ಬಿಸ್ಮಾರ್ಕನು ಉಳಿದ ರಾಜ್ಯಗಳನ್ನು ಆ ಜರ್ಮನ್ ಒಕ್ಕೂಟದಲ್ಲಿ ಏಕೀಕರಣ ಆಗುವಂತೆ ಮಾಡ್ತಾ ಹೋಗ್ತಾನೆ. ಆ ಜರ್ಮನ್ ಏಕೀಕರಣದ ಸಂಪೂರ್ಣವನ್ನು ಮಾಡ್ತಾ ಹೋಗ್ತಾನೆ. ಆ ಪ್ರಷ್ಯಾದ 1ನೇ ವಿಲಿಯಂ ಮತ್ತು ಆ ಜರ್ಮನ್ ಚಕ್ರವರ್ತಿ ಎಂಬ ಬಿರುದನ್ನು ತರಿಸ್ತಾ ಹೋಗ್ತಾನೆ. ಯಾರು? ಈ ಪ್ರಷ್ಯಾದ 1ನೇ ವಿಲಿಯಂ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಜರ್ಮನ್ ಚಕ್ರವರ್ತಿ ಎಂಬ ಬಿರುದನ್ನು ತರಿಸ್ತಾ ಹೋಗ್ತಾನೆ. ಜೊತೆಗೆ ಅಲೇಸ್ ಮತ್ತು ಲೊರೆನ್ ಪ್ರಾಂತ್ಯಗಳು ಫ್ರಾನ್ಸಿನಿಂದ ಜರ್ಮನಿಗೆ ದೊರೆತಾ ಹೋಗ್ತವೆ. ಯಾವ ಪ್ರಾಂತ್ಯಗಳು? ಅಲೇಸ್ ಮತ್ತು ಲೊರೆನ್ ಪ್ರಾಂತ್ಯಗಳು ಆ ಫ್ರಾನ್ಸ್ ದೇಶದಿಂದ ಜರ್ಮನಿ ದೇಶಕ್ಕೆ ಏನಾಗ್ತಾವಪ್ಪ ಅಂದ್ರೆ ಬರ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಜರ್ಮನಿಯ ಏಕೀಕರಣವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಜರ್ಮನಿ ಏಕೀಕರಣದೊಳಗೆ ಮುಖ್ಯವಾಗಿ ಬಿಸ್ಮಾರ್ಕನ್ನು ನೋಡ್ತೀವಿ. ಬಿಸ್ಮಾರ್ಕನ ತತ್ವಗಳು, ರಕ್ತ ಮತ್ತು ಕಬ್ಬಿಣ ಒಂದು ತತ್ವವನ್ನು ಈ ಒಂದು ಪ್ರಮುಖವಾಗಿ ಗಮನದಲ್ಲಿಟ್ಕೊಳ್ಬೇಕು. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿದ್ದಂಥ ಸ್ಥಾಪಿಸಿದ 13 ವಸಾಹತುಗಳನ್ನು ಡ್ಯಾಶ್ ಎಂದು ಕರೆಯಲಾಯಿತು. ಇಂಗ್ಲೀಷ್ ವಸಾಹತುಗಳಂತ ಕರಿತಾ ಹೋಗ್ತಿದ್ರು. 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿ ಸಭೆ ಸೇರಿದ್ದು ಫಿಲಿಡೆಲ್ಫಿಯಾ ದೇಶ ನಗರದೊಳಗೆ ಈ ಒಂದು ಸಭೆಯನ್ನು ಸೇರಿಸ್ತಾ ಹೋಗ್ತಾರೆ. ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಮೊದಲನೇ ಅಧ್ಯಕ್ಷ ಯಾರು? ಜಾರ್ಜ್ ವಾಷಿಂಗ್ಟನ್. ಯಾರು? ದಂಡನಾಯಕ ಆಗಿದ್ದ. ಸ್ಪಿರಿಟ್ ಆಫ್ ಲಾಸ್ ಯಾರ್ದು? ಮಾಂಟೆಸ್ಕೋ. ರೂಸೋಂದು ಯಾವುದು? ಮಾಂಟೆಸ್ಕೋನ ಕುರಿತು ಯಾವುದಪ್ಪ? ಸ್ಪಿರಿಟ್ ಆಫ್ ಲಾಸ್. ರೂಸೋಂದು ಸೋಷಿಯಲ್ ಕಾಂಟ್ರಾಕ್ಟ್. ಅದಾಗ ಹೇಳ್ತಾರೆ, ಮಾನವನು ಸ್ವತಂತ್ರವಾಗಿ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟನ ಅಂತ ಹೇಳ್ತಾರೆ. ಈ ಮಾಂಟೆಸ್ಕೋದೊಳಗೆ ಸ್ಪಿರಿಟ್ ಆಫ್ ಲಾಸ್ದೊಳಗೆ ಏನು ಹೇಳ್ತಾರೆ? ರಾಜರ ಒಂದು ದೈವಾದತ್ತ ಅಧಿಕಾರ ನಿರಾಧಾರ ಅಂತಂದು ಹೇಳ್ತಾ ಹೋಗ್ತಾನೆ. ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವನು ಯಾರು? ಮ್ಯಾಜಿನಿ. ಜೋಸೆಫ್ ಮ್ಯಾಜಿನಿ ಕಟ್ತಾ ಹೋಗ್ತಾನೆ. ರಕ್ತ ಮತ್ತು ಕಬ್ಬಿಣ ತತ್ವವನ್ನು ಪ್ರತಿಪಾದಿಸೋರು. ಜರ್ಮನಿ ದೇಶದ ಏಕೀಕರಣದ ಶಿಲ್ಪಿ ಯಾರು? ಬಿಸ್ಮಾರ್ಕ್. ಇದಿಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ತರಗತಿಗೆ ಲೈಕ್ ಕೊಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.